ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಯಾವಾಗಲೂ ಮಾಮೂಲಿ ಇಡ್ಲಿ ತಿಂದು ತಿಂದು ಬೇಜಾರಾಗಿದೆಯಾ? ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ. ಇದು ಮಲ್ಟಿಗ್ರೈನ್ ಇಡ್ಲಿ. ಸೊ ಇದು ಹೆಲ್ತ್ಗೂ ಒಳ್ಳೆಯದು ಮತ್ತು ನೋಡೋಕ್ಕೂ ತುಂಬ ಕಲರ್ಫುಲ್ ಆಗಿರುತ್ತೆ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 1 ಪಾವ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಕಡಲೆಕಾಳು, ಹಲಸಂದಿ ಕಾಳು, ಹೆಸರು ಕಾಳು, ಕಡಲೆಬೇಳೆ, ಅದಾದಮೇಲೆ ತೊಗರಿಬೇಳೆನೂ ಹಾಕ್ಕೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಕೂಡ ಹಾಕಿದ್ದೀನಿ. ನೋಡಿ ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಾಗಿದೆ ಅಂದರೆ, ನೆನೆಸಿದ್ದೀನಿ 6 hours ನೆನೆಸಿದ್ದೀನಿ. ಅದಾದಮೇಲೆ ರುಬ್ಕೊಂಡಿದ್ದೀನಿ. ಈಗ ನೋಡಿ, ಅದಕ್ಕೆ ರುಬ್ಕೋಬೇಕಾದ್ರೆ ಸ್ವಲ್ಪ ಅವಲಕ್ಕಿ ಕೂಡ ಹಾಕ್ಕೊಂಡು ರುಬ್ಕೊಳ್ಳಿ. ಮಾಮೂಲಿ ಇಡ್ಲಿ ಹೇಗೆ ಮಾಡ್ತೀವೋ ಅದೇ ರೀತಿ ಈ ಕಲರ್ ಬರುತ್ತೆ. ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗಿದೆ. ಮಾಮೂಲಿ ಇಡ್ಲಿ ಯಾವ ರೀತಿ ಉಕ್ಕಿ ಬರುತ್ತೋ, ಉಬ್ಬುತ್ತೋ ಅದೇ ರೀತಿ ಉಬ್ಬಿದೆ ಇದು ಕೂಡ. ನಾನಿಲ್ಲಿ ಪ್ಲೇಟ್ಸ್ಗೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರೋ, ತುಂಬ ಹೆಲ್ತಿಯಾಗಿರೋ ಅಂತ ಇಡ್ಲಿ ಇದಾಗಿರುತ್ತೆ. 2 ತಿನ್ನೋರು 5 ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಖಂಡಿತ ಮಿಸ್ ಮಾಡಲೇಬೇಡಿ. ನನಗೆ ಬೇಕು ಅಂತ ಕೇಳಿ ಇಸ್ಕೊಂಡು ತಿಂತಾರೆ. ಯಾರಿಗೇ ಆಗಲಿ ಮಾಡಿದ ಊಟನ ಈ ರೀತಿ ಹಾಕಿಸ್ಕೊಂಡು ತಿಂದಾಗಲೇ ತಾನೇ ನಮಗೂ ತೃಪ್ತಿ ಸಿಗೋದು ಮಾಡಿದ್ದಕ್ಕೂ. ಸೊ ಹಾಗಾಗಿ ಈ ಒಂದು ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಸೂಪರ್ ಟೇಸ್ಟಿಯಾಗಿರೋ ಈ ಮಲ್ಟಿಗ್ರೈನ್ಸ್ ಇಡ್ಲಿನ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಅವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ. ಇದಕ್ಕೆ ಈ ಇಡ್ಲಿಗೆ ಒಳ್ಳೆ ಸಾಂಬಾರು ರೆಸಿಪಿ ಮಾಡೋಣ ಬನ್ನಿ. ಹಾಗಾದರೆ ಈ ಇಡ್ಲಿನ ಇಟ್ಬಿಟ್ಟು ಒಂದು 20 minutes ಬಿಡ್ತೀನಿ. ಬಿಕಾಸ್ ಇಡ್ಲಿ ಚೆನ್ನಾಗಿ ಬೇಯಲಿ. ಕಾಳುಗಳೆಲ್ಲ ಹಾಕಿರ್ತೀನವಲ್ಲ, ಹಾಗಾಗಿ ಕಾಳುಗಳೆಲ್ಲ ಹಾಕಿರೋ ಇಡ್ಲಿ ಸ್ವಲ್ಪ ಚೆನ್ನಾಗಿ ಬೆಂದಾಗ ಅದು ಚೆನ್ನಾಗಿರುತ್ತೆ. ಬೆಂದಿದ್ದು ಕೂಡ ಮಕ್ಕಳೆಲ್ಲ ಊಟ ಮಾಡಬೇಕಾದ್ರೆ ಅವ್ರಿಗೆ ಏನೂ ಅನಿಸಲ್ಲ, ಅಂದರೆ ಏನೂ ಹೊಟ್ಟೆ ಇದೆಯಲ್ಲ ಅನ್ನೋ ಒಂದು ಕಾರಣಕ್ಕೆ ಚೆನ್ನಾಗಿ ಬೇಯಿಸ್ತಿದ್ದೀನಿ. ಬಿಕಾಸ್ ನೋಡಿ, ನಿಮ್ಮ ಮನೇಲಿ ಮಕ್ಕಳು ಯಾರಾದರೂ ಕಾಳುಗಳು ಇಷ್ಟಪಡಲ್ಲ ಮತ್ತು ತರಕಾರಿಗಳು ಇಷ್ಟಪಡಲ್ಲ ಅಂತ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಗೆ ಮಾಡಿಸ್ದಂಗಿರುತ್ತೆ. ಬಿಕಾಸ್ ಯಾಕೆಂದರೆ ಮಕ್ಕಳು ಕಾಳುಗಳು ತಿನ್ನೋದಿಲ್ಲ. ಈ ರೀತಿ ಮಾಡಿಕೊಟ್ರೆ 2 ತಿನ್ನೋ ಜಾಗದಲ್ಲಿ 3 ತಿಂತಾರೆ. ಟ್ರೈ ಮಾಡಿ ನೋಡಿ ಒಮ್ಮೆ. ನನ್ನ ಮಕ್ಕಳಿಗೆ ನಾನು ತಿನ್ನಿಸಿದ್ದು ಹೀಗೆ ತುಂಬ ಇಷ್ಟಪಟ್ಟಿದ್ರು. ಸೊ ನನಗಂತೂ ಖುಷಿ ಆಯಿತು. ಹಾಗಾಗಿ ಈ ರೆಸಿಪಿನ ನಿಮಗೆ ಶೇರ್ ಮಾಡಲೇಬೇಕು ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. 2 ತಿನ್ನೋ ಜಾಗದಲ್ಲಿ 3 ತಿಂತಾರೆ, 3 ತಿನ್ನೋ ಜಾಗದಲ್ಲಿ 5 ತಿಂತಾರೆ. ಈ ಒಂದು ರೆಸಿಪಿನ ಖಂಡಿತ ನೀವು ಮಾಡಲೇಬೇಕು. ಓಕೆ, ಇದಕ್ಕೆ ಕಾಂಬಿನೇಷನ್ನಾಗಿ ನಾವು ಸಾಂಬಾರು ಮಾಡೋಣ ಬನ್ನಿ. ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಹೆಸರುಬೇಳೆ ಮತ್ತು ತೊಗರಿಬೇಳೆ ಸ್ವಲ್ಪ ಹಾಕಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿರೋದು, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದೀನಿ. ಇದಕ್ಕೆ ಟೊಮೆಟೊ, ನೀರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಬೇಯಕ್ಕೆ ಹಾಕ್ತೀನಿ. ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಅಥವಾ 3 ವಿಷಲ್ ಕೂಗಿಸಿ ಇದನ್ನು ಹೇಗಿದ್ದರೂ ಸ್ಮ್ಯಾಶ್ ಮಾಡಲೇಬೇಕು. ನಾವು ಸ್ಮ್ಯಾಶ್ ಮಾಡಿದಾಗ ಇದ್ದು ಏನು ಹೇಳ್ತಾರೆ, ಇದ್ರದ್ದು ಹೆಸರು ಬೇಳೆದೆಲ್ಲ ಬಾಯಿಗೆ ಸಿಗುತ್ತಲ್ವ, ಆಗ ಚೆನ್ನಾಗಿರುತ್ತೆ. ಸ್ಮ್ಯಾಶ್ ಮಾಡಬೇಕು, ಬೆಂದ ಮೇಲೆ ಸ್ಮ್ಯಾಶ್ ಮಾಡಬೇಕು. ಇದಕ್ಕೆ ಒಗ್ಗರಣೆಗೋಸ್ಕರ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ, ಸ್ವಲ್ಪ ಒಂದು 4ರಿಂದ 5 ಒಣಮೆಣಸಿನ್ಕಾಯಿ, ನೀರುಳ್ಳಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ, ಸಾಸಿವೆ, ನೀರುಳ್ಳಿ ಹಾಕ್ಕೊಳ್ಳಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಅದ್ರೊಳಗಡೆ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ಒಂದು ಬೇಳೆಗಳನ್ನ ಇದರೊಳಗಡೆ ಸ್ಮ್ಯಾಶ್ ಮಾಡಿಬಿಟ್ಟು ಇದರೊಳಗಡೆ ಹಾಕಿದ್ಮೇಲೆ ಒಗ್ಗರಣೆ ಒಳಗಡೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ, 1 ಸ್ಪೂನ್ ಸಾಂಬಾರು ಪುಡಿ, ಖಾರದ ಪುಡಿ ಹಾಕಿ, ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಸೂಪರ್ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಓಕೆ ನೋಡಿ, ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ. ತುಂಬ ಟೇಸ್ಟಿಯಾಗಿದೆ ಕೂಡ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಇದೆ ಅಂತ. 2 ತಿನ್ನೋ ಜಾಗದಲ್ಲಿ 5 ಅಂತೂ ಖಂಡಿತ ತಿಂತಾರೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.